ಅಧ್ಯಾಯ 1 ಶ್ಲೋಕ 3. ಇಲ್ಲಿ ದುರ್ಯೋಧನ ದ್ರೋಣಾಚಾರ್ಯರ ಹತ್ತಿರ ಹೋಗಿ ಏನು ಹೇಳುತ್ತಿದ್ದಾನೆ ಎಂದು ಸಂಜಯ ಧೃತರಾಷ್ಟ್ರನಿಗೆ ಹೇಳುತ್ತಿದ್ದಾನೆ. ದ್ರೋಣಾಚಾರ್ಯರಿಗೂ ಹಾಗೂ ದ್ರೌಪದಿಯ ತಂದೆ ದ್ರುಪದನಿಗೂ ಒಂದು ರಾಜಕೀಯ ಕಲಹವಾಯಿತು. ಕಲಹದ ಫಲವಾಗಿ ದ್ರುಪದನು ಒಂದು ಮಹಾಯಾಗವನ್ನು ಮಾಡಿ ದ್ರೋಣಾಚಾರ್ಯರನ್ನು ಕೊಲ್ಲಬಲ್ಲ ಮಗನನ್ನು ಪಡೆಯುವ ವರವನ್ನು ಗಳಿಸಿದ. ಆದರೂ ದ್ರುಪದನ ಮಗ ಧೃಷ್ಟದ್ಯುಮ್ನನಿಗೆ ಅವರು ಉದಾರ ಮನಸ್ಸಿನಿಂದ ಎಲ್ಲ ಅಸ್ತ್ರಶಸ್ತ್ರಗಳನ್ನು ಹೇಳಿಕೊಟ್ಟರು. ಈಗ ಧೃಷ್ಟದ್ಯುಮ್ನ ಪಾಂಡವರ ಪಕ್ಷ ಸೇರಿ ಸೇನಾವ್ಯೂಹದ ವ್ಯೂಹರಚನೆ ಮಾಡಿದ. ದುರ್ಯೋಧನ ದ್ರೋಣಾಚಾರ್ಯರ ಹತ್ತಿರ ಬಂದು, ನೋಡಿ, ನೀವು ಕಲಿಸಿದ ಯುದ್ಧ ನೀತಿಯಿಂದಲೇ ಪಾಂಡವರ ಸೇನಾವ್ಯೂಹದ ವ್ಯೂಹ ರಚನೆ ಎಷ್ಟು ಚೆನ್ನಾಗಿ ಮಾಡಿದ್ದಾನೆ ಅಂತ ದುರ್ಯೋಧನ ದ್ರೋಣಾಚಾರ್ಯರಿಗೆ ಯುದ್ಧದಲ್ಲಿ ಅಂತಹ ಔದಾರ್ಯ ತೋರಿಸಿದರೆ ಸೋಲಾಗುತ್ತದೆ ಎಂದು ಎಚ್ಚರಿಸಿದ. ಹರೇ ಕೃಷ್ಣ. ರಾಧೆ ರಾಧೆ.